may say, Pastor Roy, it's hard to deal with people who irritate us, with humility. ನೀವು ಅನ್ಬೋದು ಪಾಸ್ಟರ್, ಈ ಜನಗಳೊಂದಿಗೆ ಬಹಳ ತಗ್ಗಿಸಿಕೊಂಡು ವ್ಯವಹಾರ ಮಾಡುವುದು ಬಹಳ ಕಷ್ಟ ಎಂಬುದಾಗಿ ನೀವು ಹೇಳ್ಬೋದು. People are always, so irritable, and they start, saying all kinds of unbiblical things and irritate you, so that, how can I be humble with them? ಜನರು ನಿಮ್ಮ ಬಳಿಗೆ ಬಂದು ಬೈಬಲ್ಗೆ ಸಂಬಂಧಪಟ್ಟ ಅನೇಕ ವಿಷಯಗಳು ನಿಮ್ಮೊಟ್ಟಿಗೆ ಮಾತನಾಡಬಹುದು. ಅಂತ ಸಂದರ್ಭದಲ್ಲಿ ಹೇಗೆ ನಾನು ತಗ್ಗಿಸಿಕೊಂಡು ಸಾತ್ವಿಕ ಮನಸ್ಸುಳ್ಳವರಾಗಿ ಅವರೊಂದಿಗೆ ನಾವು ಮಾತನಾಡಬೇಕೆಂಬುದಾಗಿ ನೀವು ಹೇಳ್ಬೋದು. I also, sometimes lose my humility when people talk unbiblical things. ಅಂದ್ರೆ ಕೆಲವು ಸಾರಿ ಜನರು ಬೈಬಲ್ಗೆ ಪಡೆದಂತ ವಿಷಯಗಳು ಮಾತನಾಡುವಾಗ ನಾನು ಕೂಡ ಕೆಲವು ಸಾರಿ ಆ ಒಂದು ತಗ್ಗಿಸಿಕೊಳ್ಳುವಿಕೆ, ಆ ಒಂದು ಸಾತ್ವಿಕತ್ವವನ್ನು ಕಳ್ಕೊಳ್ತೇವೆ. We deal with people sometimes, harshly. We have to deal harshly in the sense that to let them know that what we are standing for is we are standing for God. ನಾವು ಕೆಲವು ಸಾರಿ ಕಠಿಣವಾಗಿ ಅವರಿಗೆ ಹೇಳಬೇಕಾಗ್ತದೆ. ಯಾವ ರೀತಿಯಲ್ಲಿ ಅಂತಂದ್ರೆ ನಾವು ದೇವರಿಗಾಗಿ ನಿಂತುಕೊಂಡವರು ಎಂಬುದಾಗಿ ಅವರಿಗೆ ಗಟ್ಟಿಯಾಗಿ ಹೇಳಬೇಕಾಗ್ತದೆ. When, as I said before, person coming and telling me, he is using drugs sometime, and he is not going to church for past many years, but he is a Christian and I want to marry, then I am going to be not so humble in response. I am going to be harsh in my response. ಹಾಗಾಗಿ ಒಬ್ಬ ಯವನಸ್ಥನು, ಅವನು ಕುಡುಕನಾಗಿದ್ದ, ಡ್ರಗ್ ತೆಗೆದುಕೊಳ್ಳುವಂತನಾಗಿದ್ದ, ಅವನು ಕ್ರೈಸ್ತನಾಗಿದ್ದ, ನನಗೆ ಮದುವೆ ಬೇಕು ಎಂಬುದಾಗಿ ಹೇಳುವಾಗ ಸಹೋದರ ಹೇಳಿದರು. ಆ ಸಂದರ್ಭದಲ್ಲಿ ಇವರು ಕಠಿಣವಾಗಿ ಗಟ್ಟಿಯಾಗಿ ಆ ಮನುಷ್ಯನಿಗೆ ಮಾತನಾಡಿದರು ಎಂಬುದಾಗಿ. Because I have already told that person that what kind of a person you should marry. ಹಾಗಾಗಿ ನಾನು ಈಗಾಗಲೇ ಆ ವ್ಯಕ್ತಿಗೆ ಹೇಳಿದೆ ಯಾವ ತರದ ವ್ಯಕ್ತಿಯನ್ನು ನೀನು ಮದುವೆ ಮಾಡಿಕೊಳ್ಬೇಕು ಎಂಬುದಾಗಿ. The first qualification for a believer to marry is another believer. ಹಾಗಾಗಿ ಮೊದಲನೇ ಒಂದು ಗುಣ ಏನಂತ ಹೇಳಿದ್ರೆ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯನ್ನ ಮದುವೆ ಮಾಡಿಕೊಳ್ಬೇಕು ಮೊದಲನೇದಾಗಿ. So you are coming and talking to a pastor that I am going to marry a person who calls himself Christian but doesn't come to church. ಹಾಗಾಗಿ ನೀವೇ ಒಬ್ಬ ಪಾಸ್ಟರ್ ಮುಂದೆ ಬಂದು ಒಬ್ಬ ವ್ಯಕ್ತಿಗೆ ಹೇಳ್ತಾನೆ, ನಾನು ಇನ್ನೊಬ್ಬರ ಜೊತೆ ಮದುವೆ ಮಾಡ್ಕೊಳ್ತಾ ಇದ್ದೇನೆ, ಅವ್ರು ಕ್ರೈಸ್ತರೆ, ಆದ್ರೆ ಅವ್ರು ಸಭೆಗೆ ಹೋಗೋದಂತ ಕ್ರೈಸ್ತರು ಎಂಬುದಾಗಿ. So when the person shares like that, immediately the red flag goes in my mind, and my blood start boiling. ಹಾಗಾಗಿ ಆ ವ್ಯಕ್ತಿ ಆ ರೀತಿಯಲ್ಲಿ ಹೇಳುವಾಗ ಅದು ಏನಂದ್ರೆ ಕೆಂಪು ಧ್ವಜ ಬಂದ್ಬಿಡ್ತದೆ, ನನ್ನ ಮನಸ್ಸಿನಲ್ಲಿ ಆ ರಕ್ತ ಕುದಿತಾ ಇರ್ತದೆ. My first answer will be, I need to interview that person, I need to talk to that person, don't even think about getting married to this person until and unless I talk to that person and see whether he is interested in the Lord. ಹಾಗಾಗಿ ನಾನು ತಕ್ಷಣ ಅವ್ರಿಗೆ ಹೇಳೋದಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆ ನಾನು ಮಾತಾಡಬೇಕು, ಮದುವೆ ಆಗೋದಕ್ಕಿಂತ ಮುಂಚೆ ಆ ವ್ಯಕ್ತಿ ಜೊತೆ ನಾನು ಮಾತಾಡಬೇಕೆಂಬುದಾಗಿ ಹೇಳ್ತೇನೆ. A man of God is gentle. That doesn't mean that even you are trying to bring an unbiblical alliance and unbiblical marriage plans, he is going to be gentle. No, that is not gentleness. ಏನಂತ ಹೇಳಿದ್ರೆ ಬೈಬಲ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಬೈಬಲ್ ಅನುಸಾರವಾಗಿ ನಾವು ಮಾಡ್ತೇವೆ ಎಂಬುದಾಗಿ ಹೇಳುವಾಗ ಅಂತ ವ್ಯಕ್ತಿ ಸಾತ್ವಿಕತ್ವ ಗುಣವುಳ್ಳವನಲ್ಲ ಎಂಬುದಾಗಿ. Where you are being gentle in saying that this is not something that I am approving. ಹಾಗಾಗಿ ನೀವು ಬಹಳ ಯಥಾರ್ಥವಾಗಿ ಹೇಳ್ಬೋದು, ನಾನು ಅದನ್ನ ಓಕೆ ಮಾಡ್ತೇನೆ ಎಂಬುದಾಗಿ, ಅದಕ್ಕೆ ನಾನು ಅವಕಾಶ ಕೊಡ್ತೇನೆ ಎಂಬುದಾಗಿ ಅವರು ನಂಬಬಹುದು. As a man of God, I cannot approve this marriage because God doesn't approve it. ನಾನು ಒಬ್ಬ ಮನುಷ್ಯನಾಗಿ ಅದನ್ನ ಅವಕಾಶ ಕೊಟ್ರೆ ದೇವರು ಅದಕ್ಕೆ ಅವಕಾಶ ಕೊಡೋದಿಲ್ಲ. How can you as a believer marry someone who is not part of a church for a long time and simply having Christian name? ಈಗ ಕೇವಲ ಕ್ರೈಸ್ತ ಹೆಸರನ್ನು ಹೊಂದಿ ಸಭೆಗೆ ಬಾರದಂತವರಿಗೆ ಯಾವ ರೀತಿಯಲ್ಲಿ ನೀವು ಕ್ರೈಸ್ತ ಮದುವೆಯನ್ನು ಮಾಡ್ತೀರಿ? A man of God follows 6 things we have looked at now. ಹಾಗಾಗಿ ಈ 6 ಅಂಶಗಳು ದೇವರ ಮನುಷ್ಯನು ಅವುಗಳನ್ನು ಹೊಂದ್ಕೊಂಡಿರಬೇಕು ಎಂಬುದಾಗಿ ನಾನು ಹೇಳ್ತೇನೆ. He has certain things that he follows. He has daily habits of prayer, and he has daily habit of the word. He studies the word, and he is disciplined. ಹಾಗಾಗಿ ದೇವರ ಮನುಷ್ಯನು ದಿನಾಲೂ ಆತನು ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತನು, ಪ್ರಾರ್ಥನೆ ಮಾಡುವಂತನು, ಶಿಸ್ತನ್ನು ಆತನು ಹೊಂದ್ಕೊಂಡವನಾಗಬೇಕು. Here Paul said to Timothy here, he needs to follow these 6 qualities
more than that, he also needs prayer, he also needs study of the word, and he also needs worship of the Lord. ಹಾಗಾಗಿ ಈ 6 ಅಂಶಗಳಲ್ಲದೆ ಪೌಲನು ತಿಮೋಥಿನಿಗೆ ಹೇಳ್ತಾನೆ, ನೀನು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಆಮೇಲೆ ನೀನು ಸ್ಥಿರಚಿತ್ತನಾಗಿರ್ಬೇಕು ಅಂತ. When you are coming to church, you are praying and you are part of the church, you are faithful in the church, people are able to see Christ-like character in you. ಹಾಗಾಗಿ ನೀನು ಸಭೆಗೆ ಬರುವಾಗ, ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಜನರು ನಿನ್ನಲ್ಲಿ ಕ್ರಿಸ್ತನ ಗುಣಗಳು ಇವೆಯಾಗಿಲ್ಲ ಎಂಬುದಾಗಿ ನೋಡ್ತಾ ಇರ್ತಾರೆ. And as we move down, you find in verse 12, fight the good fight of faith. ಹಾಗಾಗಿ ಕ್ರಿಸ್ತ ನಂಬಿಕೊಳ್ಳುವವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ ಇಲ್ಲಿ ಹೇಳ್ತಾರೆ 12ನೇ ವಚನದಲ್ಲಿ. First thing is flee, then you follow, then you fight. ಹಾಗಾಗಿ ಮೊದಲನೇದಾಗಿ ನೀನು ಓಡಿ ಹೋಗು, ಆಮೇಲೆ ಹಿಂಬಾಲಿಸು, ಮೂರನೇದಾಗಿ ನೀನು ಹೋರಾಟ ಮಾಡು ಎಂಬುದಾಗಿ. A man of God is a fighter. ದೇವರ ಮನುಷ್ಯನೊಬ್ಬ ಹೋರಾಟ ಮಾಡುವಂತವನಾಗಿದ್ದಾನೆ. He is not a passive fighter. ಎಂದ್ರೆ ಆತನು ಕ್ರಿಯೆ ಇಲ್ಲದೆ ಒಂದು ಹೋರಾಟ ಮಾಡುವವನಲ್ಲ. You are not giving advice, oh you marry an unbeliever is also okay, after that try to bring him to church. ನೀವು ಹೇಳ್ಬೋದು ಅವಿಶ್ವಾಸಿಯನ್ನು ಕೂಡ ಮದುವೆ ಆದ್ಮೇಲೆ ಅವ್ರನ್ನ ಸಭೆಗೆ ಕರ್ಕೊಂಡು ಬನ್ನಿ ಎಂಬುದಾಗಿ ನೀವು ಹೇಳ್ಬೋದು. Oh he is sometimes drinking, that's okay. ಸೊ ಕೆಲವು ಸಾರಿ ಮಾತ್ರ ಆತನು ಕುಡಿತಾ ಇರ್ತಾನೆ, ಅವಾಗ ಅದು ಓಕೆ ಅಂತ ಹೇಳ್ಬೋದು. Sometimes he is not going to his job, but he has a lot of money and everything he has, and he has a big house he has, so it all will be okay. ಆತನು ಕೆಲ್ಸಕ್ಕೆ ಹೋಗೋದಿಲ್ಲ, ಯಾವಾಗೋ ಒಂದ್ಸರಿ ಹೋಗ್ಬೋದು, ಆತನ ಹತ್ರ ತುಂಬಾ ದುಡ್ಡು ಇದೆ, ಇದೆಲ್ಲ ಆಗ್ಬೋದು ಎಂಬುದಾಗಿ ನೀವು ಹೇಳ್ಬೋದು. Then you cannot be a man of God. ಆ ರೀತಿಯಲ್ಲಿ ನೀವು ಹೇಳೋದಾದ್ರೆ ನೀವು ದೇವರ ಮನುಷ್ಯರಲ್ಲ. A man of God is willing to fight for the sound doctrine. ಹಾಗಾಗಿ ದೇವರ ಮನುಷ್ಯನು ಒಳ್ಳೆ ಬಲವಾದ ಸಿದ್ಧಾಂತಗಳಿಗಾಗಿ ಹೋರಾಟ ಮಾಡುವಂತನಾಗಿದ್ದಾನೆ. He fights for the healthy doctrine which God has given to us in the 66 books. ಆರೋಗ್ಯಕರವಾದ ಸಿದ್ಧಾಂತಗಳು ದೇವರ ಮನುಷ್ಯನಿಗೆ ಈ 66 ಪುಸ್ತಕಗಳಲ್ಲಿ ಕೊಡಲ್ಪಟ್ಟಿದೆ. You are a spiritual fighter. You are not a passive fighter, but you are an active fighter. ಹಾಗಾಗಿ ನೀನು ಆತ್ಮಿಕ ಹೋರಾಟಗಾರ, ಕೇವಲ ಈ ಲೋಕದ ಹೋರಾಟಗಾರನಲ್ಲ. When you go to the man of God, he will give the right counsel. ಹಾಗಾಗಿ ನೀವು ದೇವರ ಮನುಷ್ಯನ ಬಳಿಗೆ ಹೋದ್ರೆ ಅವರು ಸರಿಯಾದ ಒಂದು ಸಲಹೆಯನ್ನು ಅವರು ಕೊಡ್ತಾರೆ. Don't go to the people that they will give you the counsel that you want to hear. ಹಾಗಾಗಿ ನೀವು ನಿಮಗೆ ಇಷ್ಟವಾಗುವ ಸಲಹೆಗಳನ್ನು ಕೊಡುವ ಜನಗಳ ಹತ್ರ ನೀವು ಹೋಗಬೇಡಿ. Go to the man of God who will give you the biblical counsel. ಹಾಗಾದ್ರೆ ದೇವರ ಮನುಷ್ಯನ ಹತ್ರ ಹೋಗ್ರಿ, ಸತ್ಯವೇದಕ್ಕನುಸಾರವಾದಂತ ಒಂದು ಸಲಹೆಯನ್ನು ಕೊಡುವಂತವರು. Go to the man of God, he will give you the right counsel, the counsel of righteousness. ಹಾಗಾಗಿ ದೇವರ ಮನುಷ್ಯನು ದೇವರ ನೀತಿಯುಳ್ಳ ಸಲಹೆಗಳನ್ನು ಕೊಡುವ ಹತ್ರ ನಾವು ಹೋಗ್ಬೇಕು. Always remember that you are giving the right counsel to people and not giving the wrong counsel and getting the punishment of God. ಹಾಗಾಗಿ ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ, ಸರಿಯಾದ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಸಲಹೆಗಳನ್ನು ಕೊಡುವಂತವರಾಗಿರ್ಬೇಕಿಲ್ಲ, ಆದರೆ ದೇವರ ಶಿಕ್ಷೆಯನ್ನು ನಾವು ಎದುರಿಸಬೇಕಾಗ್ತದೆ. You have no right to add to the scripture. ದೇವರ ವಾಕ್ಯಕ್ಕೆ ಏನಾದರೂ ಸೇರಿಸಲಿಕ್ಕೆ ನಮ್ಗೆ ಯಾವ ಒಂದು ಅಧಿಕಾರ ಇಲ್ಲ. You cannot say that I'm marrying unbeliever is not right according to the Bible, but sometime is okay. ಇದು ಬೈಬಲ್ ಅನುಸಾರವಾಗಿ ಅಲ್ಲದೆ ನಾನು ಒಬ್ಬ ಅವಿಶ್ವಾಸಿಯನ್ನು ಮದುವೆ ಆಗ್ತಾನೆ, ಇದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ, ಆದರೂ ಪರವಾಗಿಲ್ಲ ಎಂಬುದಾಗಿ ನಾವು ಹೇಳುವಂತವರಾಗಿರಬಾರದು. Revelation says that if you add to this gospel, all the plagues mentioned in this will come upon you. ಹಾಗಾಗಿ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ, ಏನಾದರೂ ಇದಕ್ಕೆ ಸೇರಿಸಿದ್ಯಾದ್ರೆ ಇದರಲ್ಲಿರುವಂತ ಎಲ್ಲ ರೋಗಗಳು ಬಾಧೆಗಳು ನಿಮಗೆ ಬರ್ತವೆ ಎಂಬುದಾಗಿ. We cannot take light of the gospel. ಈ ಒಂದು ಸುವಾರ್ತೆಯನ್ನು ಬಹಳ ಹಗುರವಾಗಿ ನಾವು ತೆಗೆದುಕೊಳ್ಬಾರ್ದು. As a man of God, we need to fight for certain things. ಹಾಗಾಗಿ ದೇವರ ಮನುಷ್ಯನಾಗಿರುವಂತ ನಾವುಗಳು ಕೆಲವು ಸಂಗತಿಗಳಿಗಾಗಿ ಹೋರಾಟ ಮಾಡುವವರಾಗಿರುತ್ತೇವೆ. You need to fight for your faith in Christ. ಕ್ರಿಸ್ತನಲ್ಲಿರುವ ನಂಬಿಕೆಗಾಗಿ ನಾವು ಹೋರಾಟ ಮಾಡಬೇಕು. You need to fight for the truth of the gospel. ಸುವಾರ್ತೆಯ ಸತ್ಯಕ್ಕಾಗಿ ನಾವು ಹೋರಾಟ ಮಾಡಬೇಕು. You need to fight for the personal holiness. ಆ ಪರಿಶುದ್ಧ ವೈಯಕ್ತಿಕ ಪರಿಶುದ್ಧತೆಗಾಗಿ ನಾವು ಹೋರಾಟ ಮಾಡಬೇಕು. You need to fight for the spiritual well-being of your flock. ನಿಮ್ಮ ಒಂದು ಕುರಿಗಳ ಹಿಂಡಿನಲ್ಲಿ ಆ ಒಂದು ಪರಿಶುದ್ಧವಾದಂತಹ ವಿಷಯಕ್ಕಾಗಿ ನಾವು ಹೋರಾಟ ಮಾಡಬೇಕು. He does not fight with people, but he fights for the truth. ಏನಂತಂದ್ರೆ ಜನಗಳೊಂದಿಗೆ ನಾವು ಹೋರಾಟ ಮಾಡುವಂತವರೆಲ್ಲ ಜನಗಳ ಮಧ್ಯದಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡಬೇಕು. The girl who told me before the Bible study in my house, that I'm proposing this guy and this is what this guy is, and he is
lot of money, everything he has, but he doesn't go to church. I said, this is a wrong choice and you should not be telling this one to me anymore. I'm not interested in this one. I was very firm. ಹಾಗಾಗಿ ಇವರು ಮೊದಲೇ ಹೇಳಿದಾಗೆ ಒಬ್ಬ ಯವನಸ್ಥರು ಇವ್ರ ಹತ್ರ ಬರ್ತಾನೆ, ನನ್ನ ಹತ್ರ ಮನೆ ಇದೆ, ಬಿಲ್ಡಿಂಗ್ ಇದೆ, ಎಲ್ಲ ದುಡ್ಡಿದೆ, ನಾನು ಮದುವೆ ಆಗ್ಬೇಕೆಂಬುದಾಗಿ ಹೇಳುವಾಗ ಪಾಸ್ಟರ್ ಹೇಳ್ತಾರೆ, ಇಲ್ಲ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. Other believers also started coming, and it was a kind of cottage meeting, and she began to cry, and everybody saw her, shedding tears. ಹಾಗಾಗಿ ಇನ್ನೊಂದು ಪ್ರಾರ್ಥನೆ ಗುಂಪಿನಲ್ಲಿ ಒಬ್ಬ ಸಹೋದರಿ ಬಂದ್ರು, ಆಕೆ ಕಣ್ಣೀರು ಸುರಿಸುತ್ತಾ ಆಕೆ ಹೇಳುವಂಥದ್ದು ಅನೇಕರೆಲ್ಲ ನೋಡ್ತಾ ಇದ್ರು. I also felt very sorry about being firm with her. ಆಕೆ ಬಹಳ ಕಣ್ಣೀರು ಸುರಿಸಿ ಹೇಳುವಾಗ ಇವರು ಕೂಡ ಕನಿಕರ ಪಟ್ಟರು. But afterwards I realized that I had to be firm with her. ಹಾಗಾಗಿ ನಂತರ ನನಗೆ ಗೊತ್ತಾಯಿತು ಇದು ಸರಿಯಾದ ಒಂದು ಸಂದರ್ಭ ಅಲ್ಲ ಎಂಬುದಾಗಿ. I cannot compromise when things are going wrong. ಕೆಲವು ಸಾರಿ ತಪ್ಪಾದ ಕಾರ್ಯಗಳು ನಡೆಯುವಾಗ ಅದರೊಂದಿಗೆ ನಾನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. We are not, I was not trying to fight with her, but I was trying to fight for the righteousness. ಹಾಗಾಗಿ ನಾನು ಆಕೆಯೊಂದಿಗೆ ಹೋರಾಟ ಮಾಡುವಂತನಲ್ಲ, ನಾನು ನೀತಿಗಾಗಿ ಹೋರಾಟ ಮಾಡುವಂತನಾಗಿದ್ದೇನೆ. Our battle is the spiritual battle, not the physical battle. ಹಾಗಾಗಿ ನಮ್ಮ ಹೋರಾಟ ಏನಂತ ಹೇಳಿದ್ರೆ ಶಾರೀರಿಕವಾದ ಹೋರಾಟವಲ್ಲ, ಆತ್ಮಿಕವಾದ ಹೋರಾಟ. So that is what we have. All the enemies of the gospel, they're trying to fight with us. ಹಾಗಾಗಿ ಈ ಒಂದು ಸುವಾರ್ತೆಗೆ ವಿರುದ್ಧವಾದ ವೈರಿಗಳು ಅನೇಕ ಸಾರಿ ನಮ್ಮೊಂದಿಗೆ ಹೋರಾಟ ಮಾಡಲಿಕ್ಕೆ ಅವಶ್ಯಕರಾಗಿರ್ತಾರೆ. We have a fight to fight. That should be the right fight that we are interested in and involved in. ಹಾಗಾಗಿ ನಾವು ಯಾವಾಗಲೂ ಹೋರಾಟ ಮಾಡಬೇಕು, ಸರಿಯಾದ ವಿಷಯಗಳಿಗಾಗಿ ನಾವು ಹೋರಾಟ ಮಾಡಬೇಕು, ಆಮೇಲೆ ನಾವು ಒಳಗೊಂಡಿರಬೇಕು. Think about the fight that you have. Are you involved in the right kind of fight? ಹಾಗಾಗಿ ನೀವು ಯೋಚನೆ ಮಾಡಿದ್ರೆ ನೀವು ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಎಂಬುದಾಗಿ ಆಲೋಚನೆ ಮಾಡಿ. Don't fight the wrong battle. ಹಾಗಾಗಿ ತಪ್ಪಾದ ಯುದ್ಧಗಳಲ್ಲಿ ನೀವು ಹೋರಾಟ ಮಾಡಬೇಡ್ರಿ. Whether you should wear white shirt or black shirt, don't fight that kind of battle. ನಮ್ಮ ಒಂದು ಬಿಳಿ ಶರ್ಟ್ ಆಗಲಿ ಕಪ್ಪು ಶರ್ಟ್ ಆಗಲಿ ಆ ವಿಷಯಗಳಿಗಾಗಿ ನಾವು ಹೋರಾಟ ಮಾಡಬಾರ್ದು. Whether you should insert it or not to insert it, don't fight that battle. ಇನ್ಸರ್ಟ್ ಮಾಡಿದ್ರು ಮಾಡಲಿಲ್ಲ ಆ ವಿಷಯಗಳಿಗಾಗಿ ನಾವು ಹೋರಾಟ ಮಾಡಬೇಡ್ರಿ. That is your choice. ಅದು ನಿಮ್ಮ ಇಷ್ಟ. Whether you want to keep mustache or not to keep mustache, that is your choice. That's the wrong battle to fight. And pastor is saying, everybody next week, all the men should shave and come. That is the wrong battle. ಹಾಗಾಗಿ ಈ ತರ ಈ ವಿಷಯಗಳು ಹೇಳಿದ್ರಲ್ಲ ಬ್ರದರ್ ಅವರು, ಆ ರೀತಿ ಹೇಳುವುದು ಅದು ತಪ್ಪಾದ ಒಂದು ಕಾರ್ಯಗಳಾಗಿದೆ. You should have a haircut, that's okay. Because men should have a haircut, because Paul had his haircut at Sankara, right? So certain biblical things that we need to affirm, and non-biblical, non-essential things we need to show charity. ಹಾಗಾಗಿ ನಾವು ಬೈಬಲ್ಗೆ ಅನುಸಾರವಾದ ವಿಷಯಗಳಿಗಾಗಿ ನಾವು ಸ್ಥಿರ ಮನಸ್ಸುಳ್ಳವರಾಗಿರಬೇಕು, ಹೊರಗಿನ ವಿಷಯಗಳಿಗಾಗಿ ಅಲ್ಲ. So we should be able to differentiate what fight we are fighting. ಹಾಗಾಗಿ ನಾವು ನಮ್ಮ ಹೋರಾಟ ಒಂದು ವ್ಯತ್ಯಾಸವುಳ್ಳ ಹೋರಾಟವಾಗಿರಬೇಕು, ಯಾವುದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿ. We need to stand firm when our faith is challenged. ಹಾಗಾಗಿ ನಾವು ಸ್ಥಿರವಾಗಿ ನಿಂತುಕೊಳ್ಳುವಾಗ ನಮ್ಮ ನಂಬಿಕೆ ಅದು ಪರೀಕ್ಷಿಸಲ್ಪಡುತ್ತದೆ. It is easy to give up when your faith is challenged. ನಮ್ಮ ನಂಬಿಕೆ ಪರೀಕ್ಷೆಗೆ ಒಳಪಡುವಾಗ ಅದು ಬಿಟ್ಟು ಬಿಡೋದು ಬಹಳ ಸರಳ. When somebody is saying that Jesus Christ is an angel, but God the Father is the true God. ಏನಂತಂದ್ರೆ ಯೇಸು ಕ್ರಿಸ್ತನೊಬ್ಬ ದೇವದೂತ, ದೇವರು ನಿಜವಾದ ದೇವರು ಎಂಬುದಾಗಿ ಕೆಲವರು ಹೇಳ್ಬೋದು. Jesus Christ was just a man, not God, but God the Father is the true God. ಹಾಗಾಗಿ ಯೇಸು ಕ್ರಿಸ್ತ ಕೇವಲ ಮನುಷ್ಯ, ದೇವರು ನಿಜವಾದ ದೇವರು ಎಂಬುದಾಗಿ ಕೆಲವರು ಹೇಳ್ಬೋದು. Then we are going to fight now. ಈಗ ನಾವು ಮತ್ತೆ ಇಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. Because Jesus is God, and anything that makes Jesus less than God is a fight that we need to take, because our faith is challenged. Biblical faith is challenged. ಹಾಗಾಗಿ ಆ ರೀತಿಯಲ್ಲಿ ಹೇಳುವಾಗ, ಯಾರಾದರೂ ಆ ರೀತಿಯಲ್ಲಿ ಹೇಳುವಾಗ ಇಲ್ಲಿ ನಮ್ಮ ನಂಬಿಕೆಗೆ ಒಂದು ಪರೀಕ್ಷೆ ಬರ್ತದೆ, ಅಲ್ಲಿ ನಾವು ಹೋರಾಟ ಮಾಡಬೇಕು ಎಂಬುದಾಗಿ. So anything that cuts corners with the faith in Jesus Christ and His divinity, that we are going to fight, and we are going to attack that any doctrine that goes against the divinity of Jesus Christ. ಹಾಗಾಗಿ ಕ್ರಿಸ್ತನ ದೈವಿಕದ ವಿಷಯದಲ್ಲಿ ಒಂದು ವೇಳೆ ಏನು ಅಪರಾಧಗಳು ಆರೋಪಗಳು ಬರುವಾಗ ಆ ವಿಷಯದಲ್ಲಿ ನಾವು ಹೋರಾಟ ಮಾಡುವಂತವರಾಗಿದ್ದೇವೆ. A man of God stands firm for the things of God what matters. ಹಾಗಾಗಿ ದೇವ ಮನುಷ್ಯನು
ದೇವರ ವಿಷಯಗಳಿಗಾಗಿ ಸ್ಥಿರ ಮನಸ್ಸುಳ್ಳವನಾಗಿ ನಿಂತ್ಕೊಳ್ತಾನೆ. What truly matters to us from the word of God, we are going to continuously stand firm and fight. ಹಾಗಾಗಿ ಈ ಒಂದು ವಾಕ್ಯದಲ್ಲಿ ದೇವರ ಮನುಷ್ಯನಿಗಾಗಿ ಏನು ಹೇಳಲ್ಪಟ್ಟಿದೋ ಅವುಗಳಿಗಾಗಿ ನಾವು ನಿಂತ್ಕೊಳ್ತೇವೆ, ಹೋರಾಟ ಮಾಡ್ತೇವೆ. So we have looked at the man of God and his characteristics. ಹಾಗಾಗಿ ನಾವಿಲ್ಲಿ ದೇವರ ಮನುಷ್ಯನ ಒಂದು ಗುಣ ಲಕ್ಷಣಗಳನ್ನ ನಾವು ನೋಡಿದ್ದೇವೆ. Oh, this is a message that I have prepared, I think around 25 years ago. That is prepared by the man of God, John MacArthur, who passed away. ಜಾನ್ ಮೆಕ್ಕರ್ ಅವರು ಈ ಒಂದು ಸಂದೇಶವನ್ನು ಸಿದ್ಧ ಮಾಡಿದ್ರು. ಅವರು ಈ ಲೋಕದಲ್ಲಿ ಇಲ್ಲ ಈಗ. 25 years to 30 years before, I have seen that in his study Bible, at the last page of his study Bible, this outline was there. ಅವರು ತಯಾರು ಮಾಡಿದಂತ ಈ ಒಂದು ಬೋಧನೆ ಒಂದು 30 ವರ್ಷಗಳ ಹಿಂದೆ ಮಾಡಿದ್ದು, ಅದನ್ನು ನೋಡುವಾಗ ಆ ಒಂದು ಪುಸ್ತಕದಲ್ಲಿ ಈ ಅಂಶಗಳಿದ್ದವು. So that is what you exactly find here, these three words, that the fleeing and following and fighting. ಹಾಗಾಗಿ ಆ ಮೂರು ಅಂಶಗಳು, ಓಡಿ ಹೋಗುವಂಥದ್ದು, ಹಿಂಬಾಲಿಸುವಂಥದ್ದು, ಹೋರಾಟ ಮಾಡುವಂಥದ್ದು ಅವರ ಪುಸ್ತಕದಲ್ಲಿ ನಾನು ನೋಡಿದೆ. And Paul says that I have fought a good fight. ಹಾಗಾಗಿ ಪೌಲನು ಹೇಳ್ತಾನೆ, ನಾನು ಒಂದು ಒಳ್ಳೆ ಹೋರಾಟವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. We will get to that as we go to the next book, 2 Timothy. There we will find out, for a good fight, I have kept the faith, I have run the race, and now the crown of righteousness is laid up for me, and the Christ Jesus will give it to me. ಹಾಗಾಗಿ 2ನೇ ತಿಮೋಥಿ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನಾನು ಸ್ಥಿರವಾದ ಒಂದು ಹೋರಾಟವನ್ನು ಮಾಡಿದ್ದೇನೆ, ದೇವರು ನನಗೆ ಜಯಮಾಲೆಯನ್ನು ಕೊಡ್ತಾನೆ, ಅದಕ್ಕಾಗಿ ನಾನು ಹೋರಾಟ ಮಾಡ್ತೇನೆ ಎಂಬುದಾಗಿ ಪೌಲನು ಹೇಳುವಂಥದ್ದು ನೋಡ್ತೇವೆ. At the end of our ministry, we should be able to hear from the Lord, and we should be able to say, I have run the good race, I have fought the good fight, I have kept the faith, and the Lord is going to give me the crown of righteousness. ಹಾಗಾಗಿ ನಾವುಗಳು ಕೂಡ ನಮ್ಮ ಸೇವೆಯ ಅಂತ್ಯದಲ್ಲಿ ನಾವು ಕೂಡ ಒಳ್ಳೆ ಹೋರಾಟವನ್ನು ಮಾಡಿದ್ದೇವೆ, ದೇವರು ನಮ್ಗೆ ಅದಕ್ಕಾಗಿ ಜಯಮಾಲೆಯನ್ನು ಕೊಡ್ತಾನೆ ಅನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಹೇಳುವಂತವರಾಗ್ತೇವೆ. So we need to be the man of God, the people of God. ಹಾಗಾಗಿ ನಾವು ದೇವರ ಮನುಷ್ಯರಾಗಿರಬೇಕು, ದೇವ ಮನುಷ್ಯನಾಗಿ ನಾವು ಕಾಣಬೇಕು. Is it time for a tea break, or we can continue? Somebody check it out. So today we will move forward to the 2 Timothy. 2ನೇ ತಿಮೋಥಿಗೆ ಹೋಗೋಣ ನಾವು.